ಒಂದು ರೀತಿಯಾದಂತಹ ಹಿನ್ನಡೆಯಿಂದ ಬಳಲುತ್ತಿದ್ದಂತಹ ವ್ಯಕ್ತಿಗಳಿಗೆ ಒಂದು ರೀತಿಯಾದಂತಹ ಚೇತರಿಕೆಯನ್ನು ನೋಡುವಂತಹ ವಾತಾವರಣ ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ. ಈ ಭೂಮಿ ಉಳುಮೆ ಮಾಡೋದಕ್ಕಿಂತಲೂ ಮುಂಚಿತವಾಗಿಯೇ ಈ ಮೇಷರಾಶಿಗೆ ಸಂಬಂಧಪಟ್ಟಂಥವರು ಭೂಮಿಗೆ ಒಂದು ಫಸಲುಗಳಲ್ಲಾಗುವಂತಹ ಹಾನಿಗಳನ್ನು ತಡೆಗಟ್ಟೋದಕ್ಕೆ ಅದು ಕುಜಗ್ರಹ ಉಚ್ಚ ಸ್ಥಾನಕ್ಕೆ ಬರ್ತಾನೋ ಆ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಗಳ ಸಮಸ್ಯೆಗಳಲ್ಲಿ ಬಳತಿರುವಂತಹ ವ್ಯಕ್ತಿಗಳಿಗೆ ಮೇ ತಿಂಗಳಂತೂ ಒಂದು ನಿರಾಳತೆಯನ್ನು. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಶ್ರೀನಿವಾಸ ಗುರುಜಿಯ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನೋಡಿ, ವಿಶೇಷವಾದಂಥದ್ದು ಮಾಸ ಭವಿಷ್ಯದಲ್ಲಿ ಮೇ ತಿಂಗಳಲ್ಲಿ ಆಗುವಂತಹ ಗ್ರಹಗತಿಗಳ ಬದಲಾವಣೆಗಳು ಮತ್ತು ಅಶುಭಗಳು ಇದೆಲ್ಲ ನೋಡುವಂತಹ ಉತ್ತಮವಾದಂತಹ ಒಂದು ಸಂಚಿಕೆ. ಮೇಷರಾಶಿಯಲ್ಲಿ 7.5 ಇರುವಂಥದ್ದು ಒಂದು ಭಾಗವಾಗಿದ್ದಾಗ ಮೇ ತಿಂಗಳಿನಲ್ಲಿ ಸ್ವಕ್ಷೇತ್ರಾಧಿಪತಿಯಾದಂತಹ ಕುಜಗ್ರಹ ಜನ್ಮದಲ್ಲಿ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಕುಜ ಯಾವಾಗ ಉಚ್ಚ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಬರ್ತಾನೋ ಮೇಷರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಆರೋಗ್ಯದಲ್ಲಿ ಬಹಳ ಅಭಿವೃದ್ಧಿಗಳನ್ನು ಕಾಣ್ತಾರೆ. ಭೂಮಿ ವಿಚಾರದಲ್ಲಿ ಲಾಭ, ಸ್ವಯಂ ಪ್ರೇರಿತರಿಗೆ ಮಾಡುವಂತಹ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಒಂದು ರೀತಿಯಾದಂತಹ ಹಿನ್ನಡೆಯಿಂದ ಬಳಲುತ್ತಿದ್ದಂತಹ ವ್ಯಕ್ತಿಗಳಿಗೆ ಒಂದು ರೀತಿಯಾದಂತಹ ಚೇತರಿಕೆಯನ್ನು ನೋಡುವಂತಹ ವಾತಾವರಣ ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಇರುತ್ತೆ. 7.5 ಇರುತ್ತೆ, 7.5 ಇಲ್ಲ ಅಂತಲ್ಲ, ಕೋಪದ ವಾತಾವರಣಗಳಿರುತ್ತೆ, ಆಗುವಂಥ ಕೆಲಸಗಳಲ್ಲಿ ಹಿನ್ನಡೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರ ಜೊತೆಯಲ್ಲಿ ಯಾವಾಗ ಕುಜಗ್ರಹ ಉಚ್ಚ ಸ್ಥಾನಕ್ಕೆ ಬರ್ತಾನೋ ಆ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಗಳನ್ನು, ವ್ಯಾವಹಾರಿಕವಾದಂಥ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು, ಕೌಟುಂಬಿಕ ವಿಚಾರದಲ್ಲಿ ಲಾಭವನ್ನು, ಸಾಲದ ಬಾಧೆಯಿಂದ ಸ್ವಲ್ಪ ಬಿಡುಗಡೆ ಆಗುವಂಥ ಸಾಧ್ಯತೆಗಳನ್ನು, ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣುವಂತಹ ಒಂದು ಸುವರ್ಣ ಅವಕಾಶಗಳನ್ನು ಮೇ ತಿಂಗಳಲ್ಲಿ ಮೇಷರಾಶಿಯವರು ನೋಡಬಹುದು. ಮೇಷರಾಶಿಯವರಿಗೆ ಅಧಿಪತಿಯಾದಂಥವನೇ ಕುಜಗ್ರಹ, ಉಚ್ಚ ಸ್ಥಾನದಲ್ಲಿರುವಂಥವನು ಕುಜಗ್ರಹ, ಅನುಕೂಲವನ್ನು ನಿಮಗೆ ಲಾಭವನ್ನು ತಂದುಕೊಡ್ತಿರುವಂಥವನು ಕುಜಗ್ರಹ. ಆದ್ದರಿಂದ ಕುಜಗ್ರಹನ ಅಧಿಪತಿಯಾದಂಥವನ ಸುಬ್ರಹ್ಮಣ್ಯ ಸ್ವಾಮಿ. ಆದಷ್ಟು ಸಹ ಈ ಮೇಷರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥದ್ದು, ಉಪಾಸನೆಗಳನ್ನು ಮಾಡುವಂಥದ್ದು. ಕೆಲವು ಗ್ರಾಮಗಳ ಪೈಕಿಗಳಲ್ಲಿ ಕೆಲವರು ನಮ್ಮ ಜಮೀನುಗಳಲ್ಲಿ ಭೂಮಿಯಲ್ಲಿ ಈ ಮುನೇಶ್ವರ ಸ್ವಾಮಿ ಮಾಡುವಂತಹ ಪದ್ಧತಿಗಳನ್ನು ನಾವು ಇಟ್ಕೊಂಡಿರ್ತೀವಿ. ಅಂಥವರು ಈ ಭೂಮಿ ಉಳುಮೆ ಮಾಡೋದಕ್ಕಿಂತಲೂ ಮುಂಚಿತವಾಗಿಯೇ ಈ ಮೇಷರಾಶಿಗೆ ಸಂಬಂಧಪಟ್ಟಂಥವರು ಭೂಮಿಗೆ ಒಂದು ನಮಸ್ಕಾರವನ್ನು, ಒಂದು ಮುನೇಶ್ವರ ಸ್ವಾಮಿಯ ಪ್ರಾರ್ಥನೆಗಳನ್ನು ಮಾಡೋದರಿಂದ ನಿಮ್ಮ ಫಸಲುಗಳಲ್ಲಾಗುವಂತಹ ಹಾನಿಗಳನ್ನು ತಡೆಗಟ್ಟೋದಕ್ಕೆ ಅದು ಬಹಳ ನಿಮಗೆ ಹೆಲ್ಪನ್ನು ಮಾಡುತ್ತೆ. ಆದ್ದರಿಂದ ರೈತಾಪಿ ವರ್ಗದವರು ಭೂಮಿಯ ಉಳುಮೆ ಮಾಡುವಂತಹ ಮೇಷರಾಶಿಗೆ ಸಂಬಂಧಪಟ್ಟಂಥವರು ವರಹ ಸ್ವಾಮಿ ಆರಾಧನೆ ಜೊತೆಯಲ್ಲಿ ಮುನೇಶ್ವರ ಸ್ವಾಮಿ ಪ್ರಾರ್ಥನೆ ಅದು ಅತ್ಯಂತ ಅವಶ್ಯಕವಾಗಿ ಮಾಡಬೇಕು. ಮಾಡೋದರಿಂದ ನಿಮಗೆ ಫಸಲುಗಳು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರೋಗ ರುಜಿನಾದಿಗಳಿಂದ ಮುಕ್ತಿ ಪಡಲಿಕ್ಕೆ ಕುಜಗ್ರಹ ನಿಮಗೆ ಬಹಳ ಸಹಕಾರವನ್ನು ಮಾಡ್ತಾನೆ. ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ 7.5 ಕಷ್ಟವನ್ನು ಪಟ್ಟು ಬಹಳವಾದಂತಹ ಒಂದು ರೀತಿಯಾದಂತಹ ಸಮಸ್ಯೆಗಳಲ್ಲಿ ಬಳತಿರುವಂತಹ ವ್ಯಕ್ತಿಗಳಿಗೆ ಮೇ ತಿಂಗಳಂತೂ ಒಂದು ನಿರಾಳತೆಯನ್ನು, ಒಂದು ಸುಧಾರಣೆಯ ಒಂದು ವಾತಾವರಣಗಳನ್ನಂತೂ ಖಂಡಿತವಾಗಿ ಮೇಷರಾಶಿಯವರು ಕುಜನ ಯೋಗ ಬಲದಿಂದ ನೀವು ನೋಡಬಹುದು. ನಾನಾಗಲೇ ಹೇಳ್ದಂಗೆ ಅಧಿಪತಿಯಾದಂಥವನು ಕುಜಗ್ರಹ, ಕುಜನಿಗೆ ಅಧಿಪತಿಯಾದಂಥವನು, ಅವನಿಗೆ ಆರಾಧನೆ ಮಾಡುವಂಥವನು ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಸನೆಯನ್ನಂತೂ ಖಂಡಿತವಾಗಿ ಬಿಡಬೇಡಿ. ರೈತಾಪಿ ವರ್ಗದವರು ಮುನೇಶ್ವರ ಸ್ವಾಮಿ ಪ್ರಾರ್ಥನೆಗಳನ್ನು ಮಾಡಿ ನಿಮಗೆ ಇನ್ನೂ ಅನುಕೂಲಕರವಾದಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಇದೇ ವಾತಾವರಣ, ಇದೇ ಯೋಗ ಫಲ, ಇದೇ ಅದೃಷ್ಟದ ಒಂದು ವಾತಾವರಣ ಮುಂದೆ ಬರುತ್ತೆ ಅನ್ನುವಂಥದ್ದಿಲ್ಲ. 1 ತಿಂಗಳ ಕಾಲ ನಿಮಗೆ ಲಾಭವನ್ನು ತಂದು ಕೊಡುವಂತಹ
ನಿರೀಕ್ಷೆಗೂ ಮೀರಿದಂತಹ ಒಂದು ರೀತಿಯಾದಂತಹ ಸಂತಸವನ್ನು ಸಂಭ್ರಮನ ತಂದು ಕೊಡುವಂತಹ ವಾತಾವರಣ ಕುಜನ ಯೋಗ ಫಲದಿಂದ ಮೇ ತಿಂಗಳಲ್ಲಿ ಬರುತ್ತೆ. ಮುಂದಿನ ತಿಂಗಳು ಈ ರೀತಿ ಇರುತ್ತೆ ಅಂತ ನಾವು ಖಂಡಿತವಾಗಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಬಂದಂತಹ ಫಲವನ್ನು ಬಂದಂಥ ಯೋಗವನ್ನು ಒಂದು ಉತ್ತಮವಾಗಿ ನಾವು ಬಳಸ್ಕೊಳ್ಳೋಣ ಅನ್ನುವಂಥ ಸಂದರ್ಭ ಈ ಮಾತುಗಳನ್ನು ಖಂಡಿತವಾಗಿ ಮೇಷರಾಶಿಯವರಿಗೆ ಹೇಳ್ಬೋದು. ನಮಸ್ಕಾರ.